ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸಾರಿ, ಇಷ್ಟು ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಇವತ್ತು ನಮ್ಮ ತೋಟದಲ್ಲಿ ಪಪ್ಪಾಯ ಹಣ್ಣಾಗಿತ್ತು ಎರಡು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನ್ಯಾಚುರಲ್ ಆಗಿ. ಸ್ವಲ್ಪ ಹೂವು ಎಲ್ಲ ಇತ್ತು, ಕಿತ್ಕೊಂಡ್ವಿ. ಮತ್ತು ನಾವು ಊರಿಗೆ ಹೋಗಬೇಕಾಗಿತ್ತು, ಅದು ಪ್ಲ್ಯಾನ್ ಮೊದಲೇ ಆಗಿತ್ತು. ಸರಿ ಅಂತೇಳಿ ಇವತ್ತು ನಾನು ನನ್ನ ಮಗ ಈ ಸತಿ ನಾವು ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಹಾಕಿದ್ವಿ. ಹಂಗೆ ನಾನು ನನ್ನ ಮಗ ಮಗಳು 3 ಜನನು ಟ್ರೈನಲ್ಲಿ ಹೋಗಬೇಕಾಗಿತ್ತು. ಟ್ರೈನ್ ಅಂತೂ ತುಂಬ ರಶ್ ಇತ್ತು, ಆದ್ರೂ ಹೆಂಗೆ ಸೀಟ್ ಸಿಕ್ತು. ನಾವು ಊರಲ್ಲಿ ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಬೇಕಾಗಿತ್ತು. ನಾವೀಗ ಮನೆ ಕಟ್ತಾ ಇದ್ದೀವಲ್ಲ, ಅಲ್ಲಿಗೆ ಸ್ವಲ್ಪ ಸಾಮಾನು ಬೇಕಿತ್ತು. ಮತ್ತು ನಾವು ಮನೆ ಕಟ್ತಾ ಇದ್ದೀವಿ ಅಂತೇಳಿ ನಾವು ಬೇರೆ ಒಂದು ಮನೆ ಬಾಡಿಗೆ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ತುಂಬ ಸಾಮಾನು ಬೇಕಾಗಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವೇನು ಬಾಡಿಗೆ ಮನೆ ಮಾಡಿದ್ವಿ, ಇಲ್ಲಿ ನೋಡಿ ಬಾಡಿಗೆ ಮನೆ ಮಾಡಿದ್ವಲ್ಲ ಆ ಮನೆಗೆ ಬಂದಿದ್ದೀವಿ ಇವತ್ತು. ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಈ ಮನೆ ಬಾಡಿಗೆಗೆ ಸಿಕ್ತು. ದೊಡ್ಡದಾಗೇ ಇದೆ. ನಾವು 1 ತಿಂಗ್ಳಿಗೆ ಅಷ್ಟೇ ಇದನ್ನು ಬಾಡಿಗೆಗೆ ತೊಗೊಂಡಿದ್ದೀವಿ. ಆದರೆ ತುಂಬ ಧೂಳಾಗಿತ್ತು, ಯಾಕಂದರೆ ಅವ್ರು ತುಂಬ ದಿನದಿಂದ ಬಾಗಿಲು ಹಂಗೆ ಹಾಕ್ಬಿಟ್ಟಿದ್ರು. ನಾನು ನನ್ನ ಮಗಳು ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ. ಅಲ್ಲೇ ಅಡುಗೆ ಎಲ್ಲ ಮಾಡಿ ನೋಡಿ. ನಾನು ಅಡುಗೆಗೆ ನನಗೆ ಪುದೀನ ಸೊಪ್ಪು ಬೇಕಾಗಿತ್ತು. ಸರಿ, ಅಲ್ಲೆಲ್ಲೂ ಹಳ್ಳಿ ಆದ್ದರಿಂದ ನಮಗೆ ಈ ಥರ ಸಿಟಿ ಥರ ನಮಗೆಲ್ಲೂ ಏನೂ ಸಿಗಲ್ಲ. ಪುದೀನ ಬಂದು ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಬೆಳೆಸಿದ್ರು, ಅವರನ್ನು ಕೇಳಿಕೊಂಡು ಪುದೀನ ಸೊಪ್ಪು ಕಿತ್ಕೊಂಡು ಎಲ್ಲ ಮುಗಿಸಿ ಮನೆ ಎಲ್ಲಿ ಗಂಟ ಬಂದಿದೆ ಅಂತ ನೋಡೋಣ ಅಂತ ಬಂದ್ವಿ. ಇದು ನಮ್ಮ ಮನೆ ಪಕ್ಕದ ಮನೆಯದು ಒಂದು ಕರು ಹಾಕಿದೆ, ಎಷ್ಟು ಮುದ್ದಾಗಿದೆ ನೋಡಿ. ಇಲ್ಲಿ ನೋಡಿ ನಮ್ಮ ಮನೆ ಇಷ್ಟು ಗಂಟ ಬಂದಿದೆ. ಮತ್ತು ಅದನ್ನು ನಾನು ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಟೈಲ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಥ್ಯಾಂಕ್ ಯು, ಬಾಯ್.